ಎಲ್ರಿಗೂ ನಮಸ್ಕಾರ. ಏನು ತಪ್ಪು ಮಾಡ್ದೇನೆ 2 ಸತಿ ನನ್ನನ್ನು ಜೈಲಿಗೆ ಕಳಿಸಿದ್ದಾರೆ. ನಾನು ಸ್ಟೂಡೆಂಟ್ಸ್ ಅಲ್ಲಿ ಹೇಳೋದಿಷ್ಟು, ಯಾವುದೇ ರೀತಿ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಆದ್ರೆ ನಾನು ಅವ್ರ ಜೊತೆ ನಿಂತ್ಕೊಂತೀನಿ. ಮತ್ತೆ ಇದರಲ್ಲಿ ಏನು ವಿಷಯ ಏನಪ್ಪಾ ಅಂದ್ರೆ, ನೀವು ಜೈಲಿಗೆ ಕಳಿಸಿದ್ರು ನಾನು ಜೈಲಲ್ಲಿಲ್ಲ ಕೈದಿಗಳು ತುಂಬಾ ಜನ ಇನ್ನೋಸೆಂಟ್ಸ್ನೆಲ್ಲ ನಾನು ಚೇಂಜಸ್ ಮಾಡಿದ್ದೀನಿ. ತುಂಬಾ ಜನಕ್ಕೆ ನಾನು ಅವರಿಗೆ ಒಂದು ಇದು UTP ನಂಬರ್ ತಗೊಂಡು ಅವರಿಗೆ ಬೇಲ್ ತರೋ ಅಂತ ಒಂದು ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಬೇಕು, ಪರಶುರಾಮ್ ಅಂತಾರೋ ಅವ್ರಿಗೂ ಅಷ್ಟೇ. ಫಸ್ಟ್ ಟೈಮ್ ನಾನು ಜೈಲಿಗೆ ಹೋದಾಗ ಇವನ್ ಪ್ರಿಯಾಂಕಾ ಖರ್ಗೆ ಸರ್ ನನಗೆ ಸಪೋರ್ಟ್ ಮಾಡಿದ್ದಾರೆ, ಲಾಯರ್ಗೆ ಎಲ್ಲ ಇಟ್ಟು ಅವರಿಗೆ ಒಂದು ಎಲ್ಲ ಸ್ಟೂಡೆಂಟ್ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೆಕೆಂಡ್ ಟೈಮು ನಿಮಗೆ ಗೊತ್ತಿರಬೇಕು, ನಮಗೆ ಅವಾಗವಾಗಿಲಿ ನಾನು ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀನಿ ಅಂತ ಹೇಳಿದವರೆ ಒಂದು ಇನ್ಫ್ಲೂಯೆನ್ಸ್ ಇಂದ ನನಗೆ ಜೈಲಿಗೆ ಕಳ್ಸೋ ರೀತಿ ಮಾಡಿದ್ದಾರೆ. ಏನೋ ತಪ್ಪು ಮಾಡ್ದಿರಾ, ಅವ್ರು ಯಾರು ಅಂತ ನಾನು ಸಮಯ ಬಂದಾಗ ಹೇಳ್ತೀನಿ. ಇವಾಗ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಮಗೆ ಇವಾಗ ಸ್ಟೂಡೆಂಟ್ಸ್ ಪರವಾಗಿ ಏನ್ KPSC ಸೆಕ್ರೆಟರಿ ಮೇಡಮ್ ಇದ್ದಾರೆ ಅವ್ರ ಪರವಾಗಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ನಿಂತ್ಕೊಬೇಕಾಗಿದೆ. ಯಾಕೆಂದ್ರೆ ದಿಸ್ ಇಸ್ ದ ರೈಟ್ ಟೈಮ್, ವಿ ಹ್ಯಾವ್ ಟು ಸೇವ್ KPSC ಸೆಕ್ರೆಟರಿ ಮೇಡಮ್. ಯಾಕೆ ಅಂತ ಹೇಳಿದ್ರೆ, ಚೇರ್ಮನ್ ಮಾಡ್ತಾ ಇರೋ ಒಂದು ಅಲ್ಕಾ ಕೆಲಸ ಅಂದ್ರೆ ಏನು ಒಂದು ದುಡ್ಡು ಕೊಟ್ಟು ಬಂದಿದ್ದಾರೆ, 80 ಕೋಟಿ ದುಡ್ಡು ಕೊಟ್ಬಿಟ್ಟು ಬಂದು ಇಲ್ಲಿ ಸಾಕಷ್ಟು ದುಡ್ಡು ಮಾಡ್ಬೇಕಂತ ಬಂದಿದ್ದಾರೆ. ನಾನು ಇದಕ್ಕೂ ಮುಂಚೆನೆ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ, ರಿಸಲ್ಟ್ಸ್ ಬಿಡಿ ಸರ್, ಹೊಸ ನೋಟಿಫಿಕೇಶನ್ಗೆ ಒಂದು ಸೈನ್ ಹಾಕಿ ಅಂತ ಹೇಳಿ. ಒಂದ್ಸತಿ ಯಾವ್ದು ಮಿನಿಸ್ಟರ್ ಮನೆ ಹತ್ರ ಬಂದಿದ್ರು, ಅವಾಗೂ ರಿಕ್ವೆಸ್ಟ್ ಮಾಡಿದೆ, ಸರ್ ಹರ್ಷವರ್ಧನ್ ಅಂತ KPTC ಅಲ್ಲಿ ಒಂದು ಡಿಪ್ರೆಷನ್ ಹೋಗಿ ತೀರ್ಕೊಂಡಿದ್ದಾರೆ, ಅಂದ್ರೆ ಇಲ್ಲೂ ಆ ತರ KPSC ಅಲ್ಲಿ ಆಗ್ಬಾರ್ದು ಅಂತ ಹೇಳಿದ್ರೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಸತ್ರೆ ಸಾಯ್ಲಿ ಬಿಡು ನಾನೇನ್ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಇತ್ತು ಅವ್ರು. ಹಂಗ ಆ ತರ ಹೇಳಿದ್ರು. ಅವತ್ತೇ ಹೇಳಿದೆ, ನಿಮ್ಮ ಮಗಳು ಇಲ್ಲ ನಿಮ್ಮ ಮಗ ಯಾರಾದ್ರೂ ಸತ್ರೆ ನೀವು ಈ ತರ ಮಾತಾಡ್ತೀರಾ ಅಂತ. ಬಟ್ ಆ ವ್ಯಕ್ತಿಗೆ ಒಂದು ಸ್ವಲ್ಪ ಆದ್ರೂ ಕರುಣೆ ಅನ್ನೋದು ಇರಬೇಕು. ಅವರಿಗೆ ಯಾವುದೇ ರೀತಿ ಇಲ್ಲ, ಕರುಣೆ ಅನ್ನೋದೇ ಇಲ್ಲ. ಬರೀ ದುಡ್ಡು ಮಾಡೋ ಒಂದು ವೇ ಬಿಟ್ರೆ ಬೇರೆ ಏನೇನು ಗೊತ್ತಿಲ್ಲ. ಅವರು ಬರೀ ದುಡ್ಡು ಮಾಡ್ಬೇಕಂತ ಇದ್ದಾರೆ. ಜೊತೆಲಿ ನಿಮಗೆ ಗೊತ್ತಿರಬೇಕು, ಕಾನೂನು ಸಲಹೆಗಾರರು ಏನ್ KPSC ಸೆಕ್ರೆಟರಿ ಮೇಡಮ್ ಇಲ್ಲದೆ ಇರೋ ಟೈಮಲ್ಲಿ ಅವ್ರನ್ನ ದುಡ್ಡು ಕೊಟ್ಟು ಅವರೇ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ನಿಮಗೆ ಇಂಟರ್ವ್ಯೂ ಮಾರ್ಕ್ಸ್ ಜಾಸ್ತಿ ಮಾಡ್ಬೇಕಂತ ಹೇಳಿದ್ದಾರೆ. ಹಲ್ವಾರು ಕರಪ್ಷನ್ಸ್ ನಿಮಗೆ ಗೊತ್ತಿಲ್ಲ ಎಷ್ಟೊಂದು ಮಾಡ್ತಿದ್ದಾರೆ ಅಂತಂದ್ರೆ, ಎಲ್ಲಾ ಕಡೆನೂ ಅವರು ಕರಪ್ಷನ್ ಇಳ್ದಿದ್ದಾರೆ, ದಂಧೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ರೀಸೆಂಟ್ ಆಗ ನನಗೆ ನ್ಯೂಸ್ ಬಂದಿರೋದು, ಅವ್ರು ಏನ್ 80 ಕೋಟಿ ಕೊಟ್ಟು ಬಂದಿದ್ದಾರೆ. ಇವಾಗ ಆ ದುಡ್ಡನ್ನ ಎಷ್ಟು ದುಡ್ಡು ಮಾಡ್ಬೇಕಂತಾರೆ, ಸುಮಾರು 600 ಕೋಟಿ ನನ್ನಿಂದ ಲಾಸ್ ಆಯ್ತು ಅಂತ ಹೇಳ್ತಿದ್ದಾರೆ. 600 ಕೋಟಿ ಇಮ್ಯಾಜ್ ಮಾಡ್ಕೊಳ್ಳಿ, ಒಂದೊಂದು ಪೋಸ್ಟ್ಗೆ 1 ಕೋಟಿ 2 ಕೋಟಿ ತಗೊಂತ 600 ಕೋಟಿ ಅಮೌಂಟ್ ಲಾಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಎಷ್ಟು ಕರಪ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ನಾನು ಇದೇ ಸ್ಟೂಡೆಂಟ್ಸ್ ಅಲ್ಲಿ ಇಷ್ಟೇ ಕೇಳೋದು, ಪ್ರತಿಯೊಬ್ರು ಮೇಡಮ್ ತುಂಬಾ ಹಲವಾರು ರಿಫಾರ್ಮ್ಸ್ ತಗೊಂಡಿದ್ದಾರೆ. ನಿಮಗೆ ಗೊತ್ತಿರಬೇಕು, ರಿಸಲ್ಟ್ಸ್ ಬಿಡಬೇಕಾಗಿರ್ಬೋದು, ಎಲ್ಲ ರಿಸಲ್ಟ್ಸ್ಗೆ ಅವರು ಒಂದು ಏನೊಂದು KPSC 2 ಬಣ ಅಂತ ಹೇಳ್ತಿದೀವಿ. ಒಂದು ಭ್ರಷ್ಟಾಚಾರದ ಬಣ, ಇನ್ನೊಂದು ಪ್ರಾಮಾಣಿಕವಾಗಿ ಹೋರಾಟ, ಇದು ಸ್ಟೂಡೆಂಟ್ಸ್ ಪರವಾಗಿರೋ ಬಣ. ಯಾವಾಗೂ ಪ್ರಾಮಾಣಿಕವಾಗಿರೋ ಲತಾ ಮೇಡಮ್ಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ, ಅವ್ರ ಪರವಾಗಿ ನಾವು ನಿಂತ್ಕೊಳ್ಳೋಣ. ಸರ್ಕಾರಕ್ಕೂ ನಾನು ಹೇಳಿದ್ದೀನಿ, ಒಂದು ಅಮೆಂಡ್ಮೆಂಟ್ ತಗೊಂಬಂದು KPSC ಒಂದು ಏನ್ ಚೇರ್ಮನ್ ಇದ್ದಾರೆ ಅವ್ರನ್ನ ರಿಮೂವ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಅವರು ಇಷ್ಟು ಕರಪ್ಷನ್ ಮಾಡಿ ಮತ್ತೆ ಗವರ್ನರ್ ಹತ್ರ ಹೋಗಿದ್ದಾರೆ ಲೆಟರ್ ಇಟ್ಕೊಂಡು, ಇವರು ಮೇಡಮ್ ಅದು ಮಾಡ್ತಾ ಇದ್ದಾರೆ ಇದು ಮಾಡ್ತಿದ್ದಾರೆ ಅಂತ. ಮೇಡಮ್ ಯಾವುದೇ ರೀತಿ ತಪ್ಪು ಮಾಡ್ತಾ ಇಲ್ಲ, ಸ್ಟೂಡೆಂಟ್ಸ್ ಪರ ಒಳ್ಳೇದು ಮಾಡ್ತಿದ್ದಾರೆ. ಇವರು ಒಂದು ರಿಸಲ್ಟ್ಸ್ ಬಿಡ್ತಿಲ್ಲ, ಒಂದು ನೋಟಿಫಿಕೇಶನ್ ಬಿಡ್ತಾ ಇಲ್ಲ. ಇಷ್ಟು ತಪ್ಪಿಟ್ಕೊಂಡು ಇವರು ಕಂಪ್ಲೇಂಟ್ ಮಾಡಕ್ ಹೋಗ್ತಾ ಇದ್ರಲ್ಲ. ಸುಮಾರು 20,000 ಲೆಟರ್ ನನ್ನ ಹತ್ರ ಇದೆ KPSC ಚೇರ್ಮನ್ ರಿಮೂವ್ ಮಾಡೋದಕ್ಕೆ. ಸುಮಾರು ಇನ್ನು 50,000 ಲೆಟರ್ ಕಲೆಕ್ಟ್ ಮಾಡಿ ನಾನು ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದಿನ ಅತಿ ಶೀಘ್ರದಲ್ಲೇ ಒಂದು ಬಿಗ್ ಪ್ರೊಟೆಸ್ಟ್ ಮಾಡ್ತೀನಿ KPSC ರಿಮೂವ್ ಮಾಡೋದಕ್ಕೆ. ಯಾಕೆಂದ್ರೆ ಅವರು ನಾನು ಲಾಯಕ್ಕೆ ಇಲ್ಲ, ಅವ್ರಿಗೆ ಯಾವುದೋ ಒಂದು ಕ್ರೈಟೀರಿಯಾ ಇದೆ KPSC ಚೇರ್ಮನ್ ಆಗ್ಬೇಕಂತ, KPSC ಮೆಂಬರ್ ಆಗ್ಬೇಕು ಅನ್ನೋದಕ್ಕೆ. ಕ್ರೈಟೀರಿಯಾ ಇಲ್ಲದೆ ಇರೋದು ಅವ್ರನ್ನ KPSC ಮೆಂಬರ್ ಇಂದ ಮತ್ತೆ ಇವಾಗ ಚೇರ್ಮನ್ ಆಗಿದ್ದಾರೆ. ನೀವು ಗೊತ್ತಿರಬೇಕು, ಕೋಆಪರೇಟಿವ್ ರಲ್ಲಿ ಟೆಂಡರ್ ಬೇಸಲ್ ಜಾಯ್ನ್ ಆಗ್ಬಿಟ್ಟು ಇವತ್ತಿನ ದಿನ ನೀವು KPSC ಚೇರ್ಮನ್ ಆಗ್ತೀರಾ. ದುಡ್ಡನ್ನೇ ಎಲ್ಲ ಬೈ ಮಾಡಕ್ಕಲ್ಲ. ನೀವು KPSC ಲತಾ ಮೇಡಮ್ ನ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಸುಮಾರು ಇವಾಗ 2 ಕೋಟಿ ಡೀಲ್ ಮಾಡ್ಕೊಂಡಿದ್ರ, 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀರಾ. ಇನ್ನು ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಗೌರ್ಮೆಂಟ್ಗೂ ಹೇಳೋದಿಷ್ಟೇ, ನೀವೇನಾದ್ರೂ KPSC ಸೆಕ್ರೆಟರಿ ಮೇಡಮ್ ಏನಾದ್ರೂ ಟ್ರಾನ್ಸ್ಫರ್ ಮಾಡೋದಾದ್ರೆ ದಯವಿಟ್ಟು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್, ರ್ಯಾಲಿ, ಹಂಗರ್ ಸ್ಟ್ರೈಕ್ ಎಲ್ಲಾನು ನಾವೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ KPSC ಸೆಕ್ರೆಟರಿ ಮೇಡಮ್ ಇವಾಗ ಒಂದು KPSC ನೋಟಿಫಿಕೇಶನ್ ಏನಿದೆ, KS ನೋಟಿಫಿಕೇಶನ್ 384 ಅಲ್ಲಿ ಸುಮಾರು ಒಂದು 500 crores ದುಡ್ಡು ಮಾಡ್ಬೇಕಂತ ಇದ್ದಾರೆ. ಅದರಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೆ ಇದು ಸ್ಟೂಡೆಂಟ್ಸ್ಗೆ ಯಾರು ಪ್ರಾಮಾಣಿಕ ಓದ್ತಾರ ಅವರಿಗಷ್ಟೇ ಈ ಕೆಲಸ ಸಿಗಬೇಕು ಅನ್ನೋದು ಪ್ರತಿಯೊಂದು ಒಬ್ಬರ, ಅಂದ್ರೆ ನಮ್ಮ ಒಂದು ಅಸೋಸಿಯೇಷನ್ ಏನಿದೆ ಸ್ಟೂಡೆಂಟ್ ಮೇಡಮ್ ಪರವಾಗಿ ನಿಂತ್ಕೊಂತೀವಿ. ಇನ್ನು 3 ವರ್ಷ ಏನು ಆಸ್ ಪರ್ ರೂಲ್ಸ್ ಇದೆ, ಒಬ್ಬ IAS ಅಧಿಕಾರಿ ಮಿನಿಮಮ್ 3 years ಒಂದು ಆಫೀಸರ್ ಅಲ್ಲಿ 3 years ಇರಬೇಕು. ಅಲ್ಲಿವರೆಗೂ ನೆಕ್ಸ್ಟ್ 3 years ವರೆಗೂ ಯಾವುದೇ ಕಾರಣಕ್ಕೂ ಅವ್ರನ್ನ ಟ್ರಾನ್ಸ್ಫರ್ ಮಾಡಬಾರ್ದು, ಅಲ್ಲಿವರೆಗೂ ಇರಬೇಕು. ಇನ್ನು ಏನ್ ಕರ್ನಾಟಕದಿಂದ ಒಂದು 2.5 lakhs ನೋಟಿಫಿಕೇಶನ್ ಆಗುತ್ತೆ, ಹಲವಾರು ನೋಟಿಫಿಕೇಶನ್, ಎಲ್ಲ ನೋಟಿಫಿಕೇಶನ್ ಆಗೋ ಮುಗಿಯೋವರೆಗೂ ಅವ್ರ ಟರ್ಮ್ 3 years ಅಲ್ಲೇ ಇರಬೇಕು KPSC ಅಲ್ಲಿ ಅಂತ ಒಂದು ಏನ್ ವಿಕಾಸ್ ಕಿಶೋರ್ ಸರ್ ಏನ್ ಕೆಲಸ ಮಾಡ್ತಿದ್ರು ಅದ್ರ 100 ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ
ನಮ್ಮ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ದಾಗಿರುತ್ತೆ. ನಾನು ಕೇಳೋದಿಷ್ಟೇ, ಪ್ರತಿಯೊಬ್ಬ ಸ್ಟೂಡೆಂಟ್ಸು ಒಬ್ಬ KS ಅಂದರೆ KPSC ಲತಾ ಮೇಡಮ್ನ ನಾವು ಉಳಿಸ್ಕೊಬೇಕು. ಅದ್ರ ಜೊತೆಯಲ್ಲಿ ನಾವು KPSC ಸೇವ್ KPSC ಸೇವ್ ಲತಾ ಕುಮಾರಿ ಮೇಡಮ್ ಅಂಡ್ ಸೇವ್ ಗೌರ್ಮೆಂಟ್ ಜಾಬ್ಸ್, ಸೇವ್ ಸ್ಟೂಡೆಂಟ್ಸ್ ಅಂಡ್ ಓನ್ಲಿ ಥಿಂಗ್ ಈಸ್ ರಿಮೂವ್ ಚೇರ್ಮನ್. ರಿಮೂವ್ ಮಾಡಲೇಬೇಕು. ಅಟ್ ಎನಿ ಕಾಸ್ಟ್ ನಾವು ಅವ್ರನ್ನ ರಿಮೂವ್ ಮಾಡೋ ತನಕ ನಾನು ಹೋರಾಟ ಮಾಡೇ ಮಾಡ್ತೀನಿ. ನಾನು ಮುಂದಿನ ದಿನಗಳಲ್ಲಿ ಪ್ರತಿ ಡಿಸ್ಟಿಕ್ಕು ನಾನು ಬರ್ತೀನಿ. ಪ್ರತಿ ಡಿಸ್ಟಿಕ್ಕಲ್ಲೂ ಬಂದು ಎಲ್ಲ ಸ್ಟೂಡೆಂಟ್ಸ್ ಹತ್ರ ನಾನು ಲೆಟರ್ ಕಲೆಕ್ಟ್ ಮಾಡ್ಕೊಂಬಂದು ಒಂದಿನ ಪ್ರೊಟೆಸ್ಟ್ ಮಾಡ್ತೀನಿ. ಏನು ಇದೇ ತಿಂಗಳು 8ನೇ ತಾರೀಕು ಏನು ಜನತಾ ದರ್ಶನ ಇದೆ ಸಿದ್ದರಾಮಯ್ಯ ಸರ್ದು ವಿಧಾನಸೌಧದಲ್ಲಿ, ನಮ್ಮದೇ ಪ್ರತಿಯೊಂದು ಲೆಟ್ರೇಡಲ್ಲಿ ಒಂದು ಲೆಟ್ರ್ ಕೊಡ್ತೀವಿ. ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಬರ್ತೀನಿ ಅವತ್ತಿನ ದಿನ, ಎಲ್ಲರಿಗೂ ಸೈನ್ ಹಾಕ್ಬಿಟ್ಟು ಸೀಲ್ ಹಾಕ್ಕೊಡ್ತೀನಿ. ಎಲ್ಲರೂ ನೀವು ಹೋಗಿ ಸಿದ್ದರಾಮಯ್ಯ ಸರ್ಗೆ ಒಂದು ಲೆಟರ್ ಕೊಡೋಣ. ಯಾವುದೇ ಕಾರಣಕ್ಕೂ KPSC ಮೇಡಮ್ನ ಉಳಿಸ್ಕೊಬೇಕು, ಅವ್ರನ್ನ ಉಳಿಸ್ಕೊಳೋ ರೀತಿ ನಾವು ಮಾಡೋಣ. ಆ ಲೆಟ್ರು ಎಲ್ಲರಿಗೂ ಕೊಡೋಣ. ಜನಸ್ಪಂದನದಲ್ಲಿ ಆ ಲೆಟ್ರ್ ತಲುಪಿಸಿ ಅವ್ರನ್ನ ಉಳಿಸ್ಕೊಳೋ ಕೆಲಸ ಮಾಡೋಣ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಟ್ವಿಟರ್ ಕ್ಯಾಂಪೇನ್ ಮಾಡೋಣ. ಎಲ್ಲ ರೀತಿ ಅವ್ರನ್ನ ಏನು ಬೇಕಾದ್ರೂ ಮಾಡೋಣ. ಲತಾ ಮೇಡಮ್ ನಮಗೆ ಉಳಿಸ್ಕೊಬೇಕು. ಅವರು ಸಾಕಷ್ಟು KPSC ರಿಫಾರ್ಮ್ಸ್ ತರೋದಿದೆ. ಮತ್ತೆ ಗೌರ್ಮೆಂಟ್ ಜಾಬಲ್ಲಿ ಎಲ್ಲ ಪ್ರಾಮಾಣಿಕವಾಗಿ ಇರೋರಿಗೆ ಯಾರು ಓದ್ತಾ ಇದಾರೆ ಅವರಿಗಷ್ಟೇ ಕೆಲಸ ಸಿಗಬೇಕು ಅಂತ ನಮ್ಮ ಉದ್ದೇಶ. ಮುಂದಿನ ದಿನಗಳಲ್ಲಿ ಇದು ಮಾಡೋಣ. ಅದು ಒಂದು ಲೀಗಲ್ಲಿಯೂ ಮಾಡೋಣ. ಯಾಕೆಂದ್ರೆ ನಾವು ಏನು ಮಾಡ್ದೇನೆ 2 ಸತಿ ಸುಮ್ಮನೆ FIR ಹಾಕ್ಬಿಟ್ಟು ನನ್ನ ಇಷ್ಟು ಬೇಜವಾಬ್ದಾರಿತನ ನೋಡ್ಸಿದ್ದಾರೆ. ಇದೇ ರೀತಿ ಏನು ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಈ ಸತಿ ಲತಾ ಮೇಡಮ್ಗೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಅಷ್ಟೇ ಏನು ಒಂದು ಪ್ರೊಸೀಜರ್ ಇದೆ, ನೀವು ಒಂದು ಅಟ್ಲೀಸ್ಟ್ ನಿಮ್ಮ ಪ್ರೆಸೆನ್ಸ್ ಏನು ಪ್ರೊಟೆಸ್ಟ್ ಅದು ಬರೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಮೋರಲ್ ಸಪೋರ್ಟ್ ಇಲ್ಲ ಡಿಜಿಟಲಿ ಏನು ಯೂಟ್ಯೂಬು ಟ್ವಿಟರು ಈ ಥರದ್ರಲ್ಲಿ ಒಂದು ಟ್ವಿಟರ್ ಇನ್ಸ್ಟಾಲ್ ಮಾಡಿಕೊಂಡು ಎಲ್ಲರಿಗೂ ರೀಪೋಸ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.